ಹಾಯ್ ಫ್ರೆಂಡ್ಸ್, ಅಜಯ್ ಕ್ರಿಯೇಟಿವ್ ಕ್ಲಬ್ಗೆ ಸ್ವಾಗತ. ನಾವು ಇವತ್ತು ನೋಡ್ತಾ ಇದ್ದೀವಿ ಸ್ಯಾಮ್ಸಂಗ್ S22 ಅಲ್ಟ್ರಾ 5G ವರ್ಷನ್ ಮಾಡೆಲ್. ಇದು ಬೀಸ್ಟ್ ಆಫ್ ದ ಮೊಬೈಲ್ಸ್ ಅಂತ ಹೇಳ್ಬೋದು. ಈ ಮೊಬೈಲ್ದು ಕಾಸ್ಟು ಮತ್ತು ಪರ್ಫಾರ್ಮೆನ್ಸು ಮತ್ತು ಸ್ಪೀಡು, ಅದಕ್ಕೋಸ್ಕರನೇ ಈ ಮೊಬೈಲ್ನ ಬೀಸ್ಟ್ ಆಫ್ ದ ಮೊಬೈಲ್ಸ್ ಅಂತ ಕರೆಯೋದು. ಈ ಮೊಬೈಲಲ್ಲಿ ಅಂಥ ಸ್ಪೆಷಲ್ ಫೀಚರ್ಸ್ ಏನಿದೆ ಅಂತ ಇವತ್ತು ಅನ್ಬಾಕ್ಸ್ ಮಾಡಿ ತಿಳಿಸ್ಕೊಡ್ತೀನಿ. ಈಗ ಟ್ರೆಂಡಿಂಗ್ ಆಗಿರೋ ಮೊಬೈಲ್ ಇದಾಗಿದೆ, ಸ್ಯಾಮ್ಸಂಗ್ S22 ಅಲ್ಟ್ರಾ 5G ವರ್ಷನ್ ಮಾಡಲು. ಈಗ ಅನ್ಬಾಕ್ಸ್ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ಮೊಬೈಲು ಫೆಬ್ರವರಿ 25ನೇ ತಾರೀಕು ಲಾಂಚ್ ಆಗಿರೋದು. ಬೆಸ್ಟ್ ಮೊಬೈಲು ನೋಡಿ. ಈಗ ಡೈರೆಕ್ಟಾಗಿ ಮೊಬೈಲ್ ನಮಗೆ ನೋಡೋಕೆ ಸಿಗ್ತಾ ಇದೆ. ಇದು 12GB ವೇರಿಯಂಟು, 1,10,000 ಏನಾಗುತ್ತೆ. ಡಿಸ್ಕೌಂಟು ಕ್ಯಾಶ್ ಬ್ಯಾಕ್ ಸಹ ಕಮ್ಮಿ ಸಿಗುತ್ತೆ. ನೋಡಿ, ಒಳ್ಳೆ ಗನ್ ಇದ್ದಂಗಿದೆ ಮೊಬೈಲು. ಈಗ ಪ್ರೆಸೆಂಟಾಗಿ ಸ್ಯಾಮ್ಸಂಗ್ ಮೊಬೈಲಲ್ಲಿ ಕಿಂಗ್ ಅಂತ ಹೇಳ್ಬೋದು. ಈ ಮೊಬೈಲ್ನ ಬೆಸ್ಟ್ ಆಪ್ಷನ್ಸು, ಬೆಸ್ಟ್ ಪರ್ಫಾರ್ಮೆನ್ಸ್ ಇರೋ ಮೊಬೈಲ್ ಇದಾಗಿದೆ. ಕ್ಯಾಮ್ರಾದಲ್ಲೇ ಹೊಸ ಟೆಕ್ನಾಲಜಿ ಇನ್ವೆಂಟ್ ಮಾಡಿದ್ದಾರೆ. ಇದರಲ್ಲಿ ಕ್ಯಾಮ್ರಾ ಪರ್ಫಾರ್ಮೆನ್ಸು ಸೂಪರ್ ಆಗಿದೆ. ಮೊಬೈಲ್ ಆನ್ ಆಗಲಿ ನಿಮಗೆ ನೆಕ್ಸ್ಟ್ ಫೀಚರ್ಸ್ ಏನಿದೆ ಅಂತ ತಿಳಿಸ್ಕೊಡ್ತೀನಿ. ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಬಾಡಿ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡ್ತೀವಿ ಅಂದರೆ ಅಲ್ಯೂಮಿನಿಯಂ ಫ್ರೇಮ್ ಹೊಂದಿದೆ. ಇದು ಬಿಲ್ಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಮತ್ತು ಫ್ರಂಟಲ್ಲಿ ಬ್ಯಾಕಲ್ಲಿ ಎರಡು ಸೈಡ್ ಕೂಡ ಗೊರಿಲ್ಲಾ ಗ್ಲಾಸ್ ವಿತ್ ಪ್ಲಸ್ ಗ್ಲಾಸ್ ಇದೆ. ಇದು ಸ್ಕ್ರ್ಯಾಚ್ ಅವಾಯ್ಡ್ ಆಗೋಕ್ಕೆ ತುಂಬ ಯೂಸ್ ಆಗುತ್ತೆ. ಸ್ಕ್ರ್ಯಾಚಸ್ ಆಗಲ್ಲ ಇದು. ಮತ್ತು ಇದರಲ್ಲಿ IP68 ಡಸ್ಟ್ ಆ್ಯಂಡ್ ವಾಟರ್ ರೆಸಿಸ್ಟೆನ್ಸ್ ಇದೆ. ಇದರಲ್ಲಿ ಆಗಲೇ ಹೇಳಿದ್ದೆ ಕ್ಯಾಮ್ರಾ ಅಲ್ಲಿ ಡಿಫ್ರೆಂಟ್ ಆಗಿದೆ ಅಂತ. 108 ಮೆಗಾಪಿಕ್ಸೆಲ್ನ ವೈಡ್ ಕ್ಯಾಮ್ರಾ ಲೆನ್ಸ್ ಇದೆ. ಇದು PDAF ಮತ್ತು ಲೇಸರ್ AF ಮತ್ತು OIS ಟೆಕ್ನಾಲಜಿ ಹೊಂದಿದೆ. 10 ಮೆಗಾಪಿಕ್ಸೆಲ್ನ ಟೆಲಿಫೋಟೋ ಲೆನ್ಸ್ ಇದೆ ಇದರಲ್ಲಿ ಮತ್ತು 12 ಮೆಗಾಪಿಕ್ಸೆಲ್ನ ಅಲ್ಟ್ರಾ ವೈಡ್ ಲೆನ್ಸ್ ಇದೆ ಇದರಲ್ಲಿ. ವಿಡಿಯೋ ಕ್ಲಾರಿಟಿ ಬಗ್ಗೆ ಮಾತಾಡೋಂಗಿಲ್ಲ, ದ ಬೆಸ್ಟ್ ಕ್ಯಾಮ್ರಾ ಅಂತ ಹೇಳ್ಬೋದು. 8K at 24 ಫ್ರೇಮ್ ಪರ್ ಸೆಕೆಂಡ್ ವಿಡಿಯೋ ರೆಕಾರ್ಡ್ ಮಾಡುತ್ತೆ. ನಾರ್ಮಲ್ ಆಗಿ 4K at 30 ಫ್ರೇಮ್ ಪರ್ ಸೆಕೆಂಡ್ ವಿಡಿಯೋ ರೆಕಾರ್ಡ್ ನೋಡ್ತಾ ಇದ್ದು. ಇದು 24 ಫ್ರೇಮ್ ಪರ್ ಸೆಕೆಂಡ್ ವಿಡಿಯೋ ರೆಕಾರ್ಡ್ ಮಾಡುತ್ತೆ, ಅದು 8K ರೆಸೊಲ್ಯೂಷನಲ್ಲಿ. ಬೆಸ್ಟ್ ವಿಡಿಯೋ ರೆಕಾರ್ಡಿಂಗ್ ಇದು. ಸೆಲ್ಫಿ ಬಗ್ಗೆ ಬಂತು ಅಂದರೆ 40 ಮೆಗಾಪಿಕ್ಸೆಲ್ನ ವೈಡ್ ಕ್ಯಾಮ್ರಾ ಇದೆ ಮತ್ತು ಫ್ರಂಟಲ್ಲಿ ಕೂಡ 4K at 30 ಫ್ರೇಮ್ ಪರ್ ಸೆಕೆಂಡ್ ವಿಡಿಯೋ ರೆಕಾರ್ಡ್ ಮಾಡ್ಬೋದು. ಬೆಸ್ಟ್ ಆಪ್ಷನ್ಸ್ ಇದು. ಈ ಮೊಬೈಲ್ಗೆ ಒಂದು ಮೊಬೈಲ್ ಕಾಂಪಿಟೇಷನ್ ಕೊಡುತ್ತೆ ಅಂತ ಅನಿಸಿದ್ರೆ ಅದು ಸ್ಯಾಮ್ಸಂಗಲ್ಲೇ ಆಗಿರಬೇಕು, ಇದು ನೆಕ್ಸ್ಟ್ ಮಾಡಲೇ ಆಗಿರಬೇಕು. ಬೇರೆ ಬ್ರ್ಯಾಂಡ್ಸಲ್ಲಿ ಇದು ಕಾಂಪಿಟೇಷನ್ ಕೊಡೋ ಮೊಬೈಲ್ ಸದ್ಯಕ್ಕೆ ಬರುತ್ತೆ ಅಂತ ಪ್ಲಾನಿಂಗ್ ಇಲ್ಲ. ನೋಡಿ, OS ಎಲ್ಲ ಫುಲ್ ಯೂನಿಕ್ ಆಗಿರೋದು. ಆಂಡ್ರಾಯ್ಡ್ 12 ಇದೆ ಇದರಲ್ಲಿ. One UI 4.1 ವರ್ಷನ್ ಇದು. Exynos 2200 4nm ಚಿಪ್ಸೆಟ್ ಹೊಂದಿದೆ ಇದರಲ್ಲಿ. ಇದ್ರ ಬಗ್ಗೆ ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿದೆ. ಇದು ಸ್ಕ್ರೀನ್ ರೆಸೊಲ್ಯೂಷನ್ ಅಂತೂ ತುಂಬ ಇದೆ. ಡೈನಾಮಿಕ್ AMOLED 2X ಸ್ಕ್ರೀನ್ ಇದು. HDR10+ ಕಲರ್ ರೆಸೊಲ್ಯೂಷನ್ಸ್ ಇದೆ ಇದರಲ್ಲಿ. ನೋಡಿದ್ರೆ ನಿಮಗೆ ಫೀಲ್ ಆಗ್ತಾ ಇರ್ಬೋದು. 6.8 ಇಂಚಿನ AMOLED ಸ್ಕ್ರೀನ್ ಇದು. ಕರ್ವ್ ಸ್ಕ್ರೀನ್ ಕೂಡ ಇದೆ. ಕಾರ್ನರಿಂಗ್ ಗೊರಿಲ್ಲಾ ಗ್ಲಾಸ್ ವಿತ್ ಪ್ಲಸ್ ಆಗಲೇ ಹೇಳಿದ್ದೆ. ಪಂಚುವಲ್ ಕ್ಯಾಮ್ರಾ ಇದೆ ಸೆಂಟ್ರಲ್ಲಿ. ಇದರಲ್ಲಿ 120 ಹರ್ಟ್ಸ್ನ ಸ್ಕ್ರೀನ್ ರಿಫ್ರೆಶ್ ರೇಟ್ ಹೊಂದಿದೆ. ಇದು ಬೆಸ್ಟು ಫಾಸ್ಟ್ ಮೊಬೈಲಲ್ಲಿ ಬೆಸ್ಟ್ ಆಪ್ಷನ್ಸ್ ಇದು. ಆಗಲೇ ಹೇಳಿದೆ ದ ಬೀಸ್ಟ್ ಆಫ್ ದ ಮೊಬೈಲ್ಸ್ ಅಂತ. ಇದರಲ್ಲಿ ಯಾವ ಪ್ರೊಸೆಸರ್ ಅಂತ ಗೊತ್ತಾದರೆ ಮಾತ್ರ ಇದು ಪರ್ಫಾರ್ಮೆನ್ಸ್ ನಿಮ್ಗೆ ಗೊತ್ತಾಗುತ್ತೆ. ಕ್ವಾಲ್ಕಾಮ್ SM8450 ಸ್ನ್ಯಾಪ್ಡ್ರ್ಯಾಗನ್ 8 ಜನರೇಷನ್ 1 ಚಿಪ್ಸೆಟ್ ಹೊಂದಿದೆ ಇದರಲ್ಲಿ. ಇದು ಟಾಪ್ ಆ್ಯಂಡ್ ಬೆಸ್ಟ್ ಪ್ರೊಸೆಸರ್ ಇದಾಗಿದೆ. ಇದರಲ್ಲಿ ಮೆಮೊರಿ ಕಾರ್ಡ್ ಸ್ಲಾಟ್ ಆಪ್ಷನ್ ಇಲ್ಲ ಮತ್ತು ಇಂಟರ್ನಲ್ ಸ್ಟೋರೇಜಲ್ಲೇ 128GB ವೇರಿಯಂಟ್ ಬರುತ್ತೆ. ಇದರಲ್ಲಿ 8GB ರ್ಯಾಮ್ ಇದೆ. ಅದು ಬಿಟ್ಟರೆ 256GB ಇಂಟರ್ನಲ್ ಸ್ಟೋರೇಜ್ ಬರುತ್ತೆ. 12GB ರ್ಯಾಮ್ ಹೊಂದಿದೆ. ಅದು ಬಿಟ್ಟರೆ ಇಂಟರ್ನಲ್ ಸ್ಟೋರೇಜ್ 512GB ಮತ್ತು 1TB/12GB ರ್ಯಾಮ್ ಎರಡು ಆಪ್ಷನ್ಸ್ ಇದೆ ಇದರಲ್ಲಿ ಬೆಸ್ಟ್ ಆ್ಯಾವ್ರೇಜಾಗಿ ತೊಗೊಬೋದು ಅಂದರೆ 12GB 256GB ರನ್ನಿಂಗ್ ವೇರಿಯಂಟ್ ಇದು. ಈ ಮೊಬೈಲ್ ತೊಗೊಬೇಕು ಅಂತ ಏನಾದ್ರು ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದರೆ ಈಗಲೇ ಅಪೂರ್ವ ಮೊಬೈಲ್ಸ್ದು ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಈಗಲೇ ಕಾಲ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಹೋಮ್ ಡೆಲಿವರಿ ಕೂಡ ಮಾಡ್ತಾರೆ. ಬಜಾಜ್ ಫೈನಾನ್ಸ್ ಮತ್ತು ತುಂಬ ಫೈನಾನ್ಸ್ಗಳು ಆಪ್ಷನ್ಸ್ ಇದೆ ಇದರಲ್ಲಿ. ಅಪೂರ್ವ ಮೊಬೈಲ್ಸ್ ಬಗ್ಗೆ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಪೂರ್ವ ಮೊಬೈಲ್ಸಲ್ಲಿ ಏನೇನು ಆಪ್ಷನ್ಸ್ ಇದೆ, ಏನೇನು ಗ್ಯಾಡ್ಜೆಟ್ಸ್ ನಿಮ್ಗೆ ಅವೈಲೇಬಲ್ ಇದೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗ ನೋಡ್ತಾ ಇದ್ದೀರಾ S22 ಅಲ್ಟ್ರಾ 5G ವರ್ಷನ್ ಮಾಡಲು. ಆ ಶೇಪ್ ನೋಡಿ, ಅದು ಆ ಪ್ರೀಮಿಯಂ ಲುಕ್ಕು ಹೆವಿ ಫೀಲ್ ಆಗುತ್ತೆ. ಒಟ್ಟಿನಲ್ಲಿ ಮೊಬೈಲು ಕೈಯಲ್ಲಿ ಇತ್ತು ಅಂದರೆ ಒಂದು ರೇಂಜೇ ಚೇಂಜ್ ಆಗುವಂಥ ಮೊಬೈಲ್ ಇದು. ರೇಂಜ್ ಚೇಂಜಿಂಗ್ ಮೊಬೈಲ್ ಅಂತ ಹೇಳ್ಬೋದು. ಈ ಮೊಬೈಲಲ್ಲಿ ದ ಬೆಸ್ಟ್ ಅಂತ ಎಲ್ಲ ಹೇಳ್ಬೋದು. ಕ್ಯಾಮ್ರಾ, ಪರ್ಫಾರ್ಮೆನ್ಸು, ಸ್ಪೀಡು ತುಂಬ ಚೆನ್ನಾಗಿದೆ. ಇದರಲ್ಲಿ ಟೋಟಲ್ಲು 4 ಕಲರ್ ಬರುತ್ತೆ. ಫ್ಯಾಂಟಮ್ ಬ್ಲ್ಯಾಕ್, ವೈಟ್, ಬರ್ಗಂಡಿ ಗ್ರೀನ್, ಗ್ರಾಫೈಟ್ ರೆಡ್ ಮತ್ತು ಇನ್ನೊಂದು ಅಷ್ಟಲ್ಲಿ ಸ್ಕೈ ಬ್ಲೂ ಕಲರ್ ಒಂದು ಬರುತ್ತೆ. ನೋಡಿ, ಪ್ರೀಮಿಯಂ ಲುಕ್ ನಿಮಗೆ ಫೀಲ್ ಆಗ್ತಾ ಇದೆ. ಅಲ್ಲಿಗೆ ರೆಡ್ಡು ಮತ್ತು ವೈಟು ಹಿಂದೆಗಡೆ ಪೋಸ್ಟಲ್ಲಿ 2 ಕಲರ್ಸ್ ಅವೈಲೇಬಲ್ ಇದೆ. ಮತ್ತು ಇದರಲ್ಲಿ ಪೆನ್ ಆಪ್ಷನ್ಸ್ ಕೂಡ ಇದೆ. ಪೆನ್ ಒಂದು ಪ್ರೀಮಿಯಂ ಫೀಚರ್ಸು. ಇದನ್ನು ಯೂಸ್ ಮಾಡಬೇಕು ಅಂದರೆ ಒಂಥರ ಫೀಲ್ ಚೇಂಜ್ ಆಗುತ್ತೆ. ತುಂಬ ಪ್ರೀಮಿಯಮ್ ಆಗಿರೋ ಮೊಬೈಲ್ ಆಗಿರೋದ್ರಿಂದ ಮತ್ತು ದೊಡ್ಡದಾಗಿರೋದು 6.8 ಅಂದರೆ 6.8 ಇಂಚಿನ ಮೊಬೈಲ್ ಆಗಿದೆ. ಇದರಲ್ಲಿ ಆಪ್ಷನ್ ಇರೋದು ತುಂಬ ಚೆನ್ನಾಗಿದೆ. ಅದು ಬಿಟ್ಟರೆ
ಬ್ಯಾಟ್ರಿ ವೈಸ್ ನೋಡಿದ್ರೆ 5000 mAh ನಾನ್ ರಿಮೂವಬಲ್ ಬ್ಯಾಟ್ರಿ ಇದೆ. ಫಾಸ್ಟ್ ಚಾರ್ಜಿಂಗ್ 45 ವಾಟ್ಸ್ ಇದೆ. ರಿವರ್ಸ್ ಚಾರ್ಜಿಂಗ್ ಆಪ್ಷನು, ಫಾಸ್ಟ್ QI ವೈರ್ಲೆಸ್ ಚಾರ್ಜಿಂಗು, 15 ವ್ಯಾಟಿನ QI ಚಾರ್ಜಿಂಗ್ ಇದೆ. ಅನ್ಬಾಕ್ಸಿಂಗ್ ರಿಲೇಟೆಡ್ ನೋಡಿದ್ರೆ ಒಂದು ಸಿಮ್ ಎಜೆಕ್ಷನ್ ಟ್ರೇ ಬರುತ್ತೆ, ಮತ್ತು ಒಂದು ಹೈಬ್ರಿಡ್ ಸಿಮ್ ಟ್ರೇ ಬರುತ್ತೆ. ಅಂದರೆ ಒಂದೇ ಸಿಮ್ಮಲ್ಲಿ ಒಂದೇ ಟ್ರೇಯಲ್ಲಿ 2 ಸಿಮ್ ಹಾಕೋ ಥರ ಆಪ್ಷನ್ನು. ಎಸ್ ಪೆನ್ ಹೆಂಗಿದೆ ಅಂತ ತಿಳಿಸ್ಕೊಡ್ತೀನಿ. ಅದೇ ಅದು ಬಟನ್ ಪ್ರೆಸ್ ಮಾಡಿದ ತಕ್ಷಣ ಈಸಿಯಾಗಿ ಬರುತ್ತೆ ಆಚೆ. ನೇಚರಲ್ಲಿ ಹೆಂಗಿದೆ ಅಂತ SUNG ಸ್ಯಾಮ್ಸಂಗ್ S22 ಅಲ್ಟ್ರಾ. ಅದು ಯೂಸ್ ಮಾಡೋಕ್ಕೆ ಒಂಥರ ಸಖತ್ತು, ಫುಲ್ ಸ್ಮೂತಾಗಿದೆ. ಸಿಗ್ನೇಚರ್ಸ್ ಮಾಡಬೇಕಾದ್ರೆ ಅಂತೂ ಯೂಸ್ ಮಾಡ್ಬೋದು. ಚೆನ್ನಾಗಿದೆ ಮೊಬೈಲ್. ಒಟ್ಟಿನಲ್ಲಿ ಪ್ರೀಮಿಯಂ ಮೊಬೈಲ್ ಆಗಿದೆ. ಸಿಮ್ 1 ಸಿಮ್ 2 ಎರಡೂ ಬ್ಯಾಕ್ ಟು ಬ್ಯಾಕ್ ಇದೆ. ಅದು ಬಿಟ್ಟರೆ ಇದರಲ್ಲಿ ಚಾರ್ಜಿಂಗ್ ಡಾಕ್ ಬರಲ್ಲ, ಚಾರ್ಜಿಂಗ್ ಕೇಬಲ್ ಬರುತ್ತೆ. USB to C ಟೈಪ್ ಚಾರ್ಜಿಂಗ್ ಕೇಬಲ್ಲು. ಬಾಕ್ಸು ನೋಡೋಕೆ ಸಿಂಪಲಾಗಿ ಸ್ಲಿಮ್ ಆಗಿದೆ, ಯಾಕಂದರೆ ಚಾರ್ಜಿಂಗ್ ಡಾಕ್ ಇಲ್ಲ. ಬೇರೆ ಅಸೆಸರೀಸ್ ಬೇಡವಾಗಿರೋದು ಯಾವುದೂ ಇದ್ರಲ್ಲಿ ಕೊಟ್ಟಿರಲ್ಲ. ಮೆನ್ಷನ್ ಮಾಡಿದೆ ನೋಡಿ ಏನೇನು ಆಪ್ಷನ್ಸ್ ಇದೆ ಅಂತ. ಕೇಬಲು, S ಪೆನ್ನು, ಮ್ಯಾನ್ಯುವಲ್ಲು, ಮೊಬೈಲು, ಇಂಜೆಕ್ಷನ್ ಪಿನ್ನು, ಮ್ಯಾನ್ಯುವಲ್ಲು. ಓಕೆ, ಡನ್. ಬಿಟ್ಟರೆ ಪ್ರೀಮಿಯಮ್ ಆಗಿರೋ ಮೊಬೈಲು ನೀವೇನಾದರೂ ಈಗಲೇ ಪರ್ಚೇಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ ಅಂದರೆ ಅಪೂರ್ವ ಮೊಬೈಲ್ಸ್ಗೆ ಕಾಂಟ್ಯಾಕ್ಟ್ ಮಾಡಿ. ರಾಜಾಜಿನಗರ, ವಿಜಯನಗರ ಮತ್ತು ಹೊಯ್ಸಳ ಸರ್ಕಲ್, ಕೆಂಗೇರಿ ರೋಡ್ ಹೊಯ್ಸಳ ಸರ್ಕಲಲ್ಲಿರೋದು 3 ಬ್ರಾಂಚಸ್ಸು. ಈಗ ನಾನು ವೀಡಿಯೋ ಮಾಡ್ತಾ ಇರೋದು ಕೆಂಗೇರಿಯಲ್ಲಿರೋ ಹೊಯ್ಸಳ ಸರ್ಕಲ್ ಬ್ರಾಂಚಲ್ಲೇ. ಇದ್ರದ್ದು ಒಂದು ವಿಡಿಯೋ ಮಾಡ್ತೀನಿ, ಶೋರೂಮ್ ಹೆಂಗಿದೆ, ಎಲ್ಲಿದೆ ಅನ್ನೋದು ಒಂದು ವಿಡಿಯೋ ಮಾಡ್ತೀನಿ. ನೆಕ್ಸ್ಟಲ್ಲಿ ವಿಡಿಯೋ ಬರುತ್ತೆ. ಅದು ಬಿಟ್ಟರೆ ನೋಡಿ ಕ್ಯಾಮ್ರಾದಂತೂ ಲೆನ್ಸ್ ಅಂತೂ ಸಕ್ಕತ್ತಾಗಿದೆ. ಹೈ ಟೆಕ್ನಾಲಜಿ ಯೂಸ್ ಮಾಡಿರೋ ಮೊಬೈಲ್ ಇದಾಗಿದೆ. ಈ ಮೊಬೈಲು ಅತಿ ಹೈಯೆಸ್ಟ್ ಅಂದರೆ ಟಾಪ್ ಪ್ರೀ ಬುಕ್ಕಿಂಗ್ ಮೊಬೈಲ್ ಆಗಿದೆ, ಮತ್ತು ತುಂಬ ಬುಕ್ಕಿಂಗ್ ಆಗಿದೆ. ಅಂದರೆ ಮೊಬೈಲ್ ಲಾಂಚ್ ಆಗೋದ್ರಿಂದ ಮುಂಚೆನೇ ಪ್ರೀ ಬುಕ್ಕಿಂಗ್ ಆಗಿರೋ ಮೊಬೈಲ್ ಇದಾಗಿದೆ. ಬೇರೆ ಮೊಬೈಲ್ಗಿಂತ ತುಂಬ ಡಿಫ್ರೆಂಟ್ ಆಗಿರೋದನ್ನ ನೆಕ್ಸ್ಟ್ ಜನ್ರೇಷನ್ ಕ್ಯಾಮ್ರಾ ಯೂಸ್ ಮಾಡಿದ್ದಾರೆ ಇದರಲ್ಲಿ ಅಂತ ಆಗಲೇ ಹೇಳಿದ್ದೆ. ಅದು ಬಿಟ್ಟರೆ S22 ಅಲ್ಲೇ S22, S22 ಪ್ಲಸ್, S22 ಅಲ್ಟ್ರಾ. ಈಗ ಮಾಡ್ತಾ ಇರೋದು ವಿಡಿಯೋ S22 ಅಲ್ಟ್ರಾ ಮಾಡಲು. S22 ಬೇಸಿಕ್ ವೇರಿಯಂಟ್ ಬರುತ್ತೆ, ಅದರಲ್ಲಿ 8 to 128GB ವೇರಿಯಂಟ್ ಬರುತ್ತೆ. ಅದು 73,000 ರೂಪಾಯಿ ಆಗುತ್ತೆ. 8GB 256GB ವೇರಿಯಂಟ್ ಬರುತ್ತೆ, ಅದು ನಿಮಗೆ 78,000 ರೂಪಾಯಿ ಆಗುತ್ತೆ. ಅದು ಬಿಟ್ಟರೆ ನೆಕ್ಸ್ಟ್ S22 ಪ್ಲಸ್ 8GB 128GB 85,000 ಆಗುತ್ತೆ. S22 ಪ್ಲಸ್ಸಲ್ಲೇ 8GB 256GB ವೇರಿಯಂಟು ನಿಮಗೆ 89,000 ಆಗುತ್ತೆ. ಈಗ ಪ್ರೆಸೆಂಟ್ S22 ಅಲ್ಟ್ರಾ ಇವಾಗ ವಿಡಿಯೋ ಮಾಡಿರೋ ಮೊಬೈಲ್ ಆಗಿದ್ದರೆ 12GB 256GB ವೇರಿಯಂಟು. ಆಗಲೇ ಹೇಳಿದ್ದೆ ಇದೇ ಟ್ರೆಂಡಿಂಗ್ ವೇರಿಯಂಟ್ ಆಗಿದೆ. 1,10,000 ರೂಪಾಯಿ, ಅಂದರೆ ₹1 ಕಮ್ಮಿ, 1,10,000 ರೂಪಾಯಿ ಆಗುತ್ತೆ. 12GB ವೇರಿಯಂಟ್ ಬೇಕು ಅಂದರೆ 9,000 ಎಕ್ಸ್ಟ್ರಾ ಆಗುತ್ತೆ, 1,18,999 ರೂಪಾಯಿ. ಬೆಸ್ಟ್ ಡಿಸ್ಕೌಂಟು ಮತ್ತು ಗಿಫ್ಟು ಅಥವಾ ಕ್ಯಾಶ್ ಬ್ಯಾಕ್ಸ್ಗೋಸ್ಕರ ಈ ವಿಡಿಯೋ ಫುಲ್ ನೋಡಿ. ಲಾಸ್ಟಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಬರುತ್ತೆ. ಈಗಾಗಲೇ ಕಾಂಟ್ಯಾಕ್ಟ್ ನಂಬರ್ ಬಂದಿದೆ. ವಿಡಿಯೋ ಫುಲ್ ನೋಡಿ, ಮೊಬೈಲ್ ಎಕ್ಸ್ಪೀರಿಯೆನ್ಸ್ ಹೆಂಗಿದೆ ಅಂತ ಫುಲ್ ಪ್ರಿವ್ಯೂ ವಿಡಿಯೋ ಇದೆ. ಅದು ಬಿಟ್ಟರೆ ಈಗಲೇ ಮೊಬೈಲ್ ಯಾವ್ದಾದ್ರು ತೊಗೊಬೇಕು ಅಂತ ನೀವು ಪ್ಲ್ಯಾನ್ ಮಾಡ್ತಾಯಿದ್ರೆ ಅಪೂರ್ವ ಮೊಬೈಲ್ಸ್ಗೆ ಕಾಂಟ್ಯಾಕ್ಟ್ ಮಾಡಿ ಬುಕ್ಕಿಂಗ್ ಮಾಡ್ಕೊಳ್ಳಿ.